ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಶ್ರೀನಿಧಿ ವೈಭವ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಲ್ಲಿ ಈಗ ಬಾಂಬೆ ಸಾಗು ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತಾ ಇದಾರೆ. ಇದು ಪೂರಿಗೆ, ದೋಸೆಗೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ಯಾವ ರೀತಿ ಬಾಂಬೆ ಸಾಗು ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತಾರೆ. ನೋಡಿ, ಈಗ ಬಾಂಬೆ ಸಾಗು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ. ನೋಡಿ, ಇದರಲ್ಲೇನೆ ಈಗ ತುಪ್ಪ ಹಾಕೊಂಡಿದ್ದಾರೆ. ಒಂದು 100 ml ತುಪ್ಪ ಹಾಕೊಂಡಿದ್ದಾರೆ. ನೋಡಿ, ಈಗ ಎಣ್ಣೆ ತುಪ್ಪ ಕಾದಿದೆ. ಕಾದಿದ ನಂತರ ಈಗ ಸಾಸಿವೆ ಹಾಕೊಂಡಿದ್ದಾರೆ. ನೋಡಿ, ಈಗ ಕಡಲೆಬೇಳೆ ಒಂದಿಡಿ, ಮತ್ತೆ ಉದ್ದಿನ ಬೇಳೆ ಸ್ವಲ್ಪ. ನೋಡಿ, ಅದರಲ್ಲಿ ಈಗ ಈರುಳ್ಳಿ ಮತ್ತೆ ಟೊಮೊಟೊ. ನೋಡಿ, ಈರುಳ್ಳಿ 1.5 kg ಅಷ್ಟು ಈರುಳ್ಳಿ, ಒಂದು ಅರ್ಧ kg ಟೊಮೊಟೊ ಹಾಕೊಂಡಿದ್ದಾರೆ. ನೋಡಿ, ಈಗ ಈರುಳ್ಳಿ ಹಾಕೊಂಡಿದ ನಂತರ ಈಗ ಕರಿಬೇವು ಸೊಪ್ಪು ಮತ್ತೆ ಹಸಿ ಮೆಣಸಿನಕಾಯಿ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, 2.5 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ನೋಡಿ, ಅದರಲ್ಲಿ ಈಗ ಕಲ್ಲುಪ್ಪು, ಎಷ್ಟು 1 ಹಿಡಿ ಕಲ್ಲುಪ್ಪು. ನೋಡಿ, ಈಗ ಬಿಸಿ ನೀರು ಹಾಕ್ಕೊಂತ ಇದಾರೆ ಇದರಲ್ಲಿ. ನೋಡಿ, 4. ನೋಡಿ, ಇದರಲ್ಲಿ ಒಂದು 5 ಲೀಟರ್ ಅಷ್ಟು ಬಿಸಿ ನೀರು. ನೋಡಿ, ಇದರಲ್ಲಿ ಈಗ ಒಂದು 1/4 kg ಅಷ್ಟು ಬಟಾಣಿ ಹಾಕೊಂಡಿದ್ದಾರೆ. ಇದು ಬೇಯಿಸಿರೋ ಬಟಾಣಿ, ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ಕಾಯಿ ಹಾಕ್ಕೊಂತ ಇದ್ದಾರೆ. ಇದರಲ್ಲಿ ಒಂದು 2 ಕಾಯಿ ಅಷ್ಟು ಹಾಕೊಂಡಿದ್ದಾರೆ. ನೋಡಿ, ಇವರು ಸಪ್ರೇಟ್ ಆಗಿ ಬಿಸಿ ನೀರು ಒಂದು ಪಾತ್ರೆಯಲ್ಲಿ ಇಲ್ಲಿ ಕಾಯಿಸ್ಕೊಂತ ಇರ್ತಾರೆ. ನೋಡಿ, ಆ ಬಿಸಿ ನೀರು ಕಾಯಿಸೋದ್ರಿಂದ ಅಡಿಗೆಗಳೆಲ್ಲನೂ ಫಾಸ್ಟ್ ಆಗಿ ಆಗುತ್ತೆ. ಸ್ನೇಹಿತರೆ, ನೋಡಿ, ಬಾಂಬೆ ಸಾಗುಗೆ ಆಲೂಗಡ್ಡೆ ಇದನ್ನ ಬೇಯಿಸ್ಕೊಂಡಿದ್ದಾರೆ. ನೋಡಿ, ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡು ಈಗ ಇದನ್ನ ಮ್ಯಾಶ್ ಮಾಡ್ಕೊಂತಾರೆ. ಫುಲ್ ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆಯಲ್ಲಿ ಹಾಕೊಂತಾರೆ. ನೋಡಿ, ಇದರಲ್ಲಿ ನೀರು ಹಾಕಿ ಒಂದು 25 ನಿಮಿಷ ಆಗಿದೆ. 25 ನಿಮಿಷದಿಂದ ಇದನ್ನ ಕುದಿಸ್ಕೊಂತಾ ಇದ್ದಾರೆ. ಮತ್ತೆ ಇಲ್ಲಿ ಈಗ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡು ಈಗ ಇದ್ರಲ್ಲಿ ಹಾಕೊಂತಾರೆ. ನೋಡಿ, ಇದರಲ್ಲಿ ಇದನ್ನ ಒಂದು 25 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಎಲ್ಲಾನು ಬೇಯಿಸ್ಕೊಂಡಿದ ನಂತರ ಈಗ ಆಲೂಗಡ್ಡೆ ಇದ್ರಲ್ಲಿ ಹಾಕೊಂತಾರೆ. ನೋಡಿ, ಈಗ ಆಲೂಗಡ್ಡೆ ಹಾಕೊಂತ ಇದ್ದಾರೆ. ಇದನ್ನ ಇಷ್ಟೊತ್ತು ಬೇಯಿಸ್ಕೊಬೇಕಾಗುತ್ತಾ ಸರ್? ಇದು 15 ನಿಮಿಷ. ಓಕೆ. ನೋಡಿ, ಇದನ್ನ 15 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಂತಾರೆ. ಇದು ಎಷ್ಟು kg ಆಲೂಗಡ್ಡೆ ಇದು? ನೋಡಿ, ಇದರಲ್ಲಿ 5 kg ಅಷ್ಟು ಆಲೂಗಡ್ಡೆ ಹಾಕೊಂತ ಇದ್ದಾರೆ. ನೋಡಿ, ಫುಲ್ 5 kg ಆಲೂಗಡ್ಡೆ ಮ್ಯಾಶ್ ಮಾಡಿ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಇಂಗುನೀರು ಹಾಕ್ಕೊಂಡು ಈಗ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಓಕೆ. ನೋಡಿ, ಈಗ ಇದರಲ್ಲಿ ಸ್ವಲ್ಪ ಕಳ್ಳೆ ಹಿಟ್ಟು ಹಾಕ್ಕೊಂತ ಇದ್ದಾರೆ. ಜಸ್ಟ್ ಒಂದು 100 ಗ್ರಾಮ್ ಅಷ್ಟು ಕಳ್ಳೆ ಹಿಟ್ಟು ನೀರಲ್ಲಿ ಬೆರೆಸ್ಬಿಟ್ಟು ಈಗ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಜಸ್ಟ್ ಇದು ಥಿಕ್ನೆಸ್ಗೋಸ್ಕರ ಕಳ್ಳೆ ಹಿಟ್ಟು. ನೋಡಿ, ಇದು ರೆಡಿ ಆಗಿದೆ. ಈಗ ಅದ್ರ ಮೇಲ್ಗಡೆ ಈಗ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ, ನೋಡಿ, ಇದು ಪೂರಿಗೆ ಮತ್ತೆ ದೋಸೆಗೆ ಬಾಂಬೆ ಸಾಗು ರೆಡಿಯಾಗಿದೆ. ನೋಡಿ, ಈಗ ಬಾಂಬೆ ಸಾಗು ರೆಡಿ ಆಗಿದೆ. ನೋಡಿ, ಸರ್ವಿಂಗ್ಗೆ ಈಗ ತಗೊಂಡೋಗ್ತಾ ಇದ್ದಾರೆ.
ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಶ್ರೀನಿಧಿ ವೈಭವ ಹೋಟ್ಲಲ್ಲಿ ಇವ್ರು ಯಾವ ರೀತಿ ಬಾಂಬೆ ಸಾಗು ಮಾಡ್ತಾರೆ ಅಂತ ಬಿಟ್ಟು ನೋಡಿ. ಇದಂತೂ ಇದು ಸೆಟ್ ದೋಸೆಗೆ ಪೂರಿಗೆ ಇದಂತೂ ತುಂಬಾನೇ ಸಖತ್ತಾಗಿರುತ್ತೆ. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಮತ್ತೆ ಇವರು ಮಾಡೋಂಥ ಪ್ರತಿಯೊಂದು ಅಡುಗೆಗಳು ಅಷ್ಟೇ ನೀಟಾಗಿ ಕ್ಲೀನಾಗಿ ಮಾಡ್ತಾರೆ. ಅವರು ಕಿಚನು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ತುಂಬಾ ನೀಟಾಗಿ ಎಲ್ಲಾನು ಅಷ್ಟೇ ತುಂಬಾ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವಿನ್ನೂ ವಿಸಿಟ್ ಮಾಡಿಲ್ಲ ಅಂತಂದ್ರೆ ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.